ಶಿವಾಜಿ ಜಯಂತಿಯ ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಏನಾರ ನಡೆದಿದ್ರೆ ಅದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕುಂಟಾಗಬಾರ್ದು. ತೊಡಕುಂಟಾಗುವ ರೀತಿಯಲ್ಲಿ ಭಾವೋದ್ವೇಗವನ್ನು ಹಬ್ಬಿಸ್ತಕ್ಕಂಥದ್ದಾಗಬಾರ್ದು. ಭಾವೋದ್ವೇಗ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ ಧರ್ಮ ಜಾತಿಯವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ. ನಮ್ಮ ಭಾವನೆ, ನಮ್ಮ ಸರ್ಕಾರದ ಭಾವನೆ ಯಾರಿಗೂ ಧಕ್ಕೆ ಆಗಬಾರದು, ಯಾರಿಗೂ ನೋವು ಆಗಬಾರದು. ಈ ಪ್ರಚೋದನೆಗೆ ಒಳಗೊಂಡವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡೋರನ್ನ, ಪ್ರಚೋದನೆಯಿಂದ ನಡೀತಕ್ಕಂಥ ಕೃತ್ಯಗಳನ್ನ ಖಂಡಿಸೋದ್ರ ಜೊತೆಗೆ ಕಾನೂನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಜಿಲ್ಲಾ ಆಡಳಿತ ಇವತ್ತು ಬಲಿಷ್ಠವಾಗಿದೆ, ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಈ ಘಟನೆಗಳನ್ನು ತಿಳಿದುಕೊಂಡು ಇಮಿಡಿಯೇಟ್ ಇವತ್ತು IG ಅವರು ಬಂದಿದ್ದಾರೆ. ನಾನು ಹೇಳಿದ್ದೀನಿ, ಇಬ್ಬರನ್ನೂ ಮೀಟಿಂಗ್ ಕರೀರಿ, ಅವ್ರಿಗೆ ಏನಿದೆ ಸಾಂತ್ವನ ಹೇಳೋದ್ರ ಜೊತೆಗೆ ಇಂಥ ಘಟನೆ ಮರುಕಳಿಸಬಾರ್ದು, ಕಾನೂನು ಯಾರು ಕೈಗೆತ್ತಿಕೊಳ್ಬೇಡಿ ಅಂತೇಳಿ ಹೇಳಲಿಕ್ಕೆ IG ಅವರು ಬಂದಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ಆದರೆ ಇನ್ನು ಈ ಪ್ರಚೋದನಾತ್ಮಕವಾದ ಭಾಷಣ ಮಾಡಿ ರಾಜಕೀಯವಾಗಿ ಉಪಯೋಗ ಮಾಡ್ತಕ್ಕಂಥ ಕೆಲವು ಕೃತ್ಯಗಳು ನಡೀತದೆ. ಇದನ್ನ ಶಾಂತಿಯುತವಾಗಿ ಒಯ್ಬೇಕಂತಕ್ಕಂಥದ್ದು ಆಗ್ತಲ್ಲ. ಪ್ರಚೋದನೆ ಮಾಡೋದು, ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಕೆಲವು ಕೃತ್ಯಗಳು ನಡೀತವೆ. ಅದನ್ನು ನಾನು ವಿರೋಧಿಸ್ತೀನಿ. ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಯಾರು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಟ್ಟರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಅದೇನಾಗಿಲ್ಲ, 8 ಜನ ಬಂದು, ಈಗ 8 ಜನ ಬಂಧಿಸಿದೀವಿ. ಅವ್ರು ಕಾನೂನಿನ ಕ್ರಮ ಕೈಗೊಳ್ತೇವೆ. ಬಡವರ ಮಕ್ಕಳ ಬಲಿ ಆಗ್ತಾರೆ, ಅವ್ರನ್ನೇನು ಹುರ್ದುಂಬಿಸಿ ಕಳಿಸಿರ್ತಾರೋ ಏನೋ ಗೊತ್ತಾಗ್ತದೆ. ಇತಿಹಾಸ ತೆಗೆದು ನೋಡು ಭಯ. ಹಿಂದುತ್ವ ಭಾವನೆಗಳನ್ನ, ಧರ್ಮದ ಭಾವನೆಗಳನ್ನ ಹತ್ತಿಕ್ಕಿ ಎಷ್ಟು ಹುಡುಗರು ಜೈಲ್ಗೆ ಹೋಗಿರೋ ಇತಿಹಾಸ ತೆಗೆದು ನೋಡ್ರೆ ನೀವು ಹೇಳೋದು ಕರೆಕ್ಟ್ ಆಗಿದೆ. ಈಗಾಗಲೇ ಏನಲ್ಲಿ ಕಲ್ಲು ಹೊಡೆದವ್ರದ್ದು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಚಪ್ಪಲಿ ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಮಾಡಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಒಂದು ಹಠ ಹಿಡಿದಿದ್ದಾರೆ ಸರ್. ಅದನ್ನು ಕ್ಲಿಯರ್ ಅದು ನೋಡಿ, ಈ ಗಲಭೆಯಲ್ಲಿ ಏನೇನಾಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲುಗಿದವ್ರನ್ನ ಪ್ರಚೋದನೆ ಮಾಡಿಸೋರ್ನ ಅರೆಸ್ಟು ಮಾಡಿಸೀವಿ. ನೀವು ಇನ್ನೊಂದು ಏನು ಹೇಳ್ತೀರಿ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಮುಸ್ಲಿಮರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಅವ್ರಿಗೆ ಯಾರಿಗೂ ಭಯ ಇಲ್ಲ ಅಂತ ನಾರಾಯಣ ಸಾಹೇಬ್ ಮಾಡಿದ್ರು ಸರ್ಕಾರ ಮೇಲೆ ಆರೋಪ. ಅವರೆಲ್ಲರೂ ಇದೇ ಕೆಲಸ, ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ, ನೀವು ಗಲಾಟೆ ಮಾಡಿ ಅಂತ ಹೇಳುದಿಲ್ಲ ಅವ್ರ ಬಾಯಲ್ಲಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗ್ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡಿದೆ ಒಂದು ಕೆಲಸ. ಪೊಲೀಸರೇ ಕ್ಲಿಯರ್ ಮಾಡಿದ್ದಾರೆ ಸರ್. ಮಸೀದಿ ಮೇಲೆ ಕಲ್ಲು ಬಂದಿದ್ದು, ಚಪ್ಪಲಿ ಬಂದಿದ್ದು, ಪೊಲೀಸರಿಗೆ ಅಲ್ಲಿ ಕಲ್ಲುಗಳು ಬಿದ್ದಿದೆ ಸರ್. ಆದ್ರೂ ಕೂಡ SP ಅವರು ಇದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳೋದು ಡೆಫಿನೆಟ್ಲಿ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಡೌಟ್? ಅದು ಯಾಕೆ ಡೌಟ್ ಪಡ್ತಾ ಇದ್ರಿ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ತೇವೆ. ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ. ಇದರಲ್ಲಿ ಯಾರು ಸಣ್ಣವರು ದೊಡ್ಡವರು ಅವರು ಇವರು ಇಲ್ಲ. ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಗಲಭೆ ಹುಟ್ಟಿಸೋರಿಗೆ ಅವಕಾಶಗಳಿಲ್ಲ. ಇದನ್ನ ನಾನು ಬಾಗಲಕೋಟೆ ಎಲ್ಲ ಜನತೆಗೆ ವಿನಮ್ರವಾಗಿ ವಿನಂತಿ ಮಾಡ್ಕೋತೇನೆ. ದಯಮಾಡಿ ರಾಜಕೀಯ ಬಲಿಗೆ ತಾವು ಬೀಳಬೇಡಿ. ಬಾಗಲಕೋಟೆನ ಶಾಂತ ರೀತಿಯಿಂದ ಒಯ್ಯೋಣ. ಎಲ್ಲ ಯಾರೇ ತಪ್ಪಿತಸ್ಥರು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವಿರಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆ, ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅದನ್ನ ನಿಗಾ ವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡ್ತದೆ. ಎಲ್ಲ TV ಮತ್ತೊಂದು ಅದು ಯಾವ ಕಡೆ ಬಂದಿದೆ, ಈ ಕಡೆ ಬಂದಿದೆ ಎಲ್ಲದನ್ನು ನೋಡ್ತೀವಿ, ನೋಡಿ ಕ್ರಮ ಕೈ. ಈಗ ಅವ್ರ ವಾದ ಏನಂತಂದ್ರೆ ಸರ್, ಮುಸ್ಲಿಮರು ಒಳಗಿಂದ ಕಲ್ಲು ಮತ್ತೆ ಚಪ್ಪಲಿ ಹೋಗೋದು ಬಂದು ಹೇಳಿದವ್ರನ್ನೆಲ್ಲ ಬಂಧಿಸ್ಬೇಕ ನಾವು? ಕಮಿಟಿಯವ್ರು ಅಲ್ಲಲ್ಲ, ಅವ್ರು ಹೇಳಿದವ್ರನ್ನ ಬಂಧಿಸ್ಬೇಕ ನಾವು? ಯಾವ ದುಷ್ಕೃತ್ಯ ಮಾಡ್ತಾನೆ ಅವ್ನು ಬಂಧಿಸ್ತೀವಿ. ಅವ್ರು ಹೇಳಿದವ್ರನ್ನೆಲ್ಲ ಬಂಧಿಸಕ್ ಆಗೋದಿಲ್ಲ. ಅವ್ರು ಏನೋ ಹೇಳ್ಕೋತಾರೆ, ಅದನ್ನೆಲ್ಲ ನಾವು ನೋಡ್ತೇವೆ. ನಾವೆಲ್ಲ ವಿಡಿಯೋ TV ನಿಮ್ ಬಂದದ್ದು ಈಗ ನಿನ್ ಮೇಲೆ ಇದು
ಅಲ್ಲಿ ಏನ್ರ ನಿಮ್ದು ಬಂದಿತ್ತು ಅದನ್ನು ವೆರಿಫೈ ಮಾಡ್ತೀವಿ ಅಂತ ಯಾವ ಮಾಡ್ತಾನೆ ಅವನ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಕ್ರಮ ತೆಗೆದುಕೊಳ್ಳೋದು ಆದ್ರೆ ಕಾನೂನಿನ ಭಯ ಇಲ್ವಾ ಅನ್ನೋದ್ರ ಪ್ರಶ್ನೆ. ಕಾನೂನು ಭಯ ಬಾಲ್ಕೋಟಾಗಿದ್ದೇನೆ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಆಯ್ತು, ಅದು ತಡೆಗಟ್ಟೋದು ಏನು ಆಗಿಲ್ಲ. ಫಸ್ಟ್ ಟೈಮ್ ನಾವು ತಡೆಗಟ್ಟುತ್ತೇವೆ. ಬೆಳಗ್ಗೆನೂ ಸ್ವಲ್ಪ ಹೋರಾಟ ಆಯ್ತು ಸರ್. ನೋಡಿ, ಒಮ್ಮೆ ಸ್ಟಾರ್ಟ್ ಆತಂದ್ರೆ ಅವ್ನ ತಹಬದಿಗೆ ತರಬೇಕಾದದ್ದು ನಮ್ಮ ಧರ್ಮ, ಅದನ್ನ ನಾವು ಮಾಡ್ತಾ ಇದ್ದೀವಿ.